ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸುಸ್ವಾಗತ. ಇವತ್ತಿನ ವಿಡಿಯೋ ಯೂಟ್ಯೂಬ್ ಚಾನಲ್ ಮಾಡೋದರಿಂದ ಆಗುವ ಲಾಭಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಹೌದು, ನೀವು ಯೂಟ್ಯೂಬ್ ಚಾನಲ್ ಮಾಡೋದರಿಂದ ಹಲವಾರು ಲಾಭಗಳನ್ನು ಪಡೆದುಕೊಳ್ಳುತ್ತೀರಿ. ಮೊದಲನೇ ಲಾಭ ನಿಮ್ಮ ಪರಿಚಯವನ್ನು ಆಗುತ್ತದೆ. ಹೌದು, ನೀವು ವಿಡಿಯೋ ಮಾಡ್ತಾ ನೀವು ಜನಗಳಿಗೆ ಪರಿಚಯ ಆಗ್ತೀರಿ. ನಿಮ್ಮ ಮೇಲೆ ಭರವಸೆಯನ್ನು ಬರ್ತದೆ. ನೀವು ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ಪ್ರಚಾರ ಮಾಡಿದ್ರೂ ನಂಬಿಕೆಯನ್ನು ಇಟ್ಕೊಳ್ತಾರೆ ಜನ. ನೀವು ಹೇಳೋ ಮಾತು ಅಷ್ಟೊಂದು ನಂಬ್ತಾರೆ. ಆ ಥರ ಒಂದು ಪರಿಚಯ ಆಗ್ತದೆ. ನೀವು ಒಳ್ಳೆ ವಿಚಾರಗಳು ಜನರ ಜೋಡಿ ಶೇರ್ ಮಾಡೋದರಿಂದ ಒಂದು ನಂಬಿಕೆಯನ್ನು ಹುಟ್ಟುತ್ತದೆ. ನಿಮ್ಮ ಮೇಲೆ ನಂಬಿಕೆ ಹುಟ್ಟೋದ್ರಿಂದ ನೀವು ಯಾವುದೇ ಒಂದು ಮಾತನ್ನು ಹೇಳಿದ್ರೆ ಅದನ್ನು ಜನ ಫಾಲೋ ಮಾಡ್ತಾರೆ. ನಿಮ್ಮ ವಿಡಿಯೋನು ಕಂಟಿನ್ಯೂ ಫಾಲೋ ಮಾಡ್ತಾರೆ. ಅವರಿಗೆ ಅವ್ರ ಜೀವನದಲ್ಲಿ ಕೆಲವು ಬದಲಾವಣೆಗೆ ನೀವು ಕಾರಣರಾಗ್ತೀರಿ. ಮತ್ತು ಎರಡನೇದಾಗಿ ವ್ಯಾಪಾರ ವೃದ್ಧಿ ಆಗುತ್ತದೆ. ಹೇಗೆ ಅಂದರೆ, ನೀವು ಯಾವುದಾದ್ರೂ ಒಂದು ಕೆಲಸ ಅಥವಾ ಯಾವುದೋ ಒಂದು ಬಿಸ್ನೆಸ್, ಯಾವುದೋ ಒಂದು ಶಾಪ್ ಇತ್ತಂದ್ರೆ ಅದರ ಬಗ್ಗೆ ನಿಮ್ಮ ವಿಡಿಯೋದಲ್ಲಿ ಪರಿಚಯ ಮಾಡ್ತಾಯಿದ್ರೆ, ಅಡ್ವರ್ಟೈಸ್ ಮಾಡ್ತಾಯಿದ್ರೆ ನಿಮ್ಮ ಇನ್ಕಮ್, ನಿಮ್ಮ ವ್ಯಾಪಾರ ದಿನೇ ಹೆಚ್ಚಾಗ್ತಾ ಹೋಗುತ್ತದೆ. ಯಾಕಪ್ಪ ಅಂದ್ರೆ ನೀವು ನಿಮ್ಮಲ್ಲಿರುವ ಐಟಮ್ ಬಗ್ಗೆ ಜನರಿಗೆ ತಿಳಿಸ್ತೀರಿ. ಇದರ ರೇಟ್ ಎಷ್ಟು, ಇದರ ಕ್ವಾಲಿಟಿ ಯಾವ ಥರ ಇದೆ, ಇದು ಜನರಿಗೆ ಜೋಡಿನೂ ಮಾತಾಡ್ತೀರಿ. ಇದು ಯಾವ ಥರ ನಿಮ್ಗೆ ಹೆಲ್ಪ್ ಆಯಿತು. ಇದು ನಿಮ್ಮ ಯೂಟ್ಯೂಬ್ ಚಾನಲಿಂದ ನಿಮ್ಮ ವ್ಯಾಪಾರ ವೃದ್ಧಿ ಆಗುತ್ತದೆ. ಮೂರನೇ ಪಾಯಿಂಟ್ ನೋಡೋದಾದರೆ, ಯೂಟ್ಯೂಬ್ ಚಾನಲ್ ಮಾಡೋದರಿಂದ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತದೆ. ಹೇಗೆ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಅಂದರೆ, ಯೂಟ್ಯೂಬ್ ವಿಡಿಯೋ ಮಾಡೋದರಿಂದ ಜನ ನಿಮ್ಮ ವಿಡಿಯೋ ಇಷ್ಟಪಟ್ಟು ನೋಡ್ತಾಯಿದ್ರೆ ಅದರಿಂದ ಇನ್ಕಮ್ ಆಗುತ್ತದೆ. ಮತ್ತು ನಿಮ್ಮ ವ್ಯಾಪಾರ ವೃದ್ಧಿ ಆಗೋದ್ರಿಂದ ಅದರಿಂದ ಇನ್ಕಮ್ ಆಗುತ್ತದೆ. ನೀವು ವ್ಯಾಪಾರ ಜೊತೆಗೆ ಇದು ಸೈಡಾಗಿ ಇನ್ಕಮ್ ಯೂಟ್ಯೂಬಿಂದನೂ ಕೂಡ ಸ್ಟಾರ್ಟ್ ಆಗುತ್ತದೆ. ನಿಮ್ಮ ಒಟ್ಟಿನಲ್ಲಿ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತದೆ. ಮೂರನೇ ಬೆನಿಫಿಟ್ ಅಪ್ಪ ಅಂದ್ರೆ, ಮೂರನೇದೆಲ್ಲ ನಾಲ್ಕನೇ ಬೆನಿಫಿಟ್ ಅಪ್ಪ ಅಂದ್ರೆ, ನೀವು ಜೀರೋದಿಂದ ಹೀರೋ ಮಾಡುತ್ತದೆ ಯೂಟ್ಯೂಬ. ಹೌದು, ನಿಮ್ಮಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವುದೇ ಥರ ದೊಡ್ಡ ಕ್ಯಾಮ್ರಾ ಬೇಕಾಗಿಲ್ಲ. ಯಾವುದೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಬ್ಯಾಕ್ಗ್ರೌಂಡ್ ಸೆಟಪ್ ಆಗಲಿ, ಕ್ಯಾಮ್ರಾ ಬೇಕು, ಅದು ಯಾವುದೇ ಇಲ್ಲ. ಸಾಮಾನ್ಯವಾದ ಒಂದು ಮೊಬೈಲ್ ಇದ್ದರೆ ಸಾಕು. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾತಾಡೋ ಸ್ಟೈಲ, ನಿಮ್ಮ ನಡವಳಿಕೆ ಜನ ಗುರುತಿಸ್ತಾರೆ. ಒಂದಿಲ್ಲ ಒಂದಿನ ನಿಮ್ಮ ವಿಡಿಯೋ ಕೂಡ ವೈರಲ್ ಆಯಿತಪ್ಪ ಅಂದ್ರೆ ನೀವು ದೊಡ್ಡ ಸೆಲೆಬ್ರಿಟಿನೂ ಆಗ್ಬೋದು. ವೈರಲ್ ಆಗೋದ್ರಿಂದ ಸಾಕಷ್ಟು ಜನ ಇವತ್ತು ಯೂಟ್ಯೂಬಲ್ಲಿ ಕಾಮಿಡಿ ವಿಡಿಯೋ ಮಾಡೋದ್ರ ಮೂಲಕ ಅವರು ಇವತ್ತು ಹೀರೋಗಳು ಆಗಿದ್ದಾರೆ. ಕೆಲವರು ಹೀರೋ ಆಗಿದ್ದಿಲ್ಲ ಅಂದ್ರೂ ಸಾಕಷ್ಟು ಜನ ತಿಂಗಳಿಗೆ 2 ಲಕ್ಷ 3 ಲಕ್ಷ ಈ ಥರ ಇನ್ಕಮ್ ಕೂಡ ಆಗ್ತಾಯಿದೆ. ಇದು ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ದೊಡ್ಡ ಬೆನಿಫಿಟ್ ಇದು ಯೂಟ್ಯೂಬಿಂದ. ಮತ್ತು ನೆಕ್ಸ್ಟ್ ಬೆನಿಫಿಟ್ ಯೂಟ್ಯೂಬಿಂದ ಏನಪ್ಪ ಅಂದ್ರೆ, ನಿಮ್ಮಲ್ಲಿರುವ ಕಲೆಯನ್ನು ಹೊರಗೆ ಹಾಕೋ ಒಂದು ಪ್ಲಾಟ್ಫಾರಮ್ ಇದು. ಹೌದು, ನಿಮ್ಮಲ್ಲಿ ಹಾಡುವ ಕಲೆ ಇರ್ಬೋದು, ಮಾತನಾಡುವ ಕಲೆ ಇರ್ಬೋದು, ಶಿಕ್ಷಣದ ಒಂದು ನಾಲೆಜ್ ಇರ್ಬೋದು, ಮತ್ತು ನೀವು ಕಾನೂನು ಬಗ್ಗೆ ತಿಳಿದುಕೊಂಡಿರ್ಬೋದು. ಅದು ಎಲ್ಲ ನೀವು ಯಾವುದೇ ಪ್ಲಾಟ್ಫಾರ್ಮ್ ಮೂಲಕ ಜನರಿಗೆ ಶೇರ್ ಮಾಡಬೇಕಾದ್ರೆ ಈ ಯೂಟ್ಯೂಬ್ ಮೂಲಕ ಶೇರ್ ಮಾಡಿದ್ರೆ ಜನಗಳು ನಿಮ್ಮ ಮಾತುಗಳಾಗ್ಬೋದು, ನಿಮ್ಮ ಎಜುಕೇಷನ್ ಆಗ್ಬೋದು ಇಷ್ಟಪಟ್ಟರೆ ಒಂದಿನ ಅದು ನೀವು ಭಾಳಷ್ಟು ಜನ ನಿಮ್ಮ ವಿಡಿಯೋಗಳಿಗೆ ಲೈಕ್, ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ ಮಾಡೋದ್ರ ಮೂಲಕ, ನಿಮ್ಮ ವಿಡಿಯೋ ನೋಡೋದ್ರ ಮೂಲಕ ಜನ ನಿಮ್ಮನ್ನು ಇಷ್ಟಪಟ್ಟರೆ ನಿಮ್ಗೆ ಯೂಟ್ಯೂಬಿಂದ ಆದಾಯ ಕೂಡ ಬರುತ್ತದೆ. ಹಾಗೂ ನಿಮ್ಮ ಕಲೆ ಕೂಡ ಜನರಿಗೆ ಪ್ರದರ್ಶನ ಆಗುತ್ತದೆ. ಅದೊಂದು ಬೆನಿಫಿಟ್ ಅಂತ ಹೇಳ್ಬೋದು ಯೂಟ್ಯೂಬಿಂದ. ನೆಕ್ಸ್ಟ್ ಬೆನಿಫಿಟ್ ಯೂಟ್ಯೂಬಿಂದ, ನಿಮ್ಮಲ್ಲಿ ಸುತ್ತಮುತ್ತಲಿನ ವಾತಾವರಣ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇದು ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಸುತ್ತಮುತ್ತಲಿನ ಹಲವಾರು ಸಮಸ್ಯೆಗಳದಾವೆ. ನೀರಿನ ಸಮಸ್ಯೆ ಆಗಿರ್ಬೋದು, ರಸ್ತೆ ಸಮಸ್ಯೆಗಳಾಗಿರ್ಬೋದು, ಇನ್ನಿತರ ರಾಜಕೀಯ ಕಾರಣದಿಂದ ಆಗಲಿ, ತಮ್ಮ ಗ್ರಾಮದಲ್ಲಿರುವ ಸಮಸ್ಯೆಗಳು ಯಾವುದೇ ಅಧಿಕಾರಿ ಕೂಡ ಬರ್ತಾ ಇಲ್ಲಪ್ಪ ಅಂದ್ರೆ, ನಿಮ್ಮ ಯೂಟ್ಯೂಬ್ ಚಾನಲ್ಲ ಒಂದು ವೇಳೆ ಸಾಕಷ್ಟು ಜನ ಸಬ್ಸ್ಕ್ರೈಬರ್ ಹೊಂದಿದ ಆದಲ್ಲಿ ಆ ವಿಡಿಯೋ ಮಾಡಿದ್ರಪ್ಪ ಅಂದ್ರೆ ಇಡೀ ಮೀಡಿಯಾದಲ್ಲಿ ವೈರಲ್ ಆಗಿ ಆ ಗ್ರಾಮದ ಸಂಪೂರ್ಣ ಚಿತ್ರಣ ಕೂಡ ಸಾಕಷ್ಟು ಬದಲಾವಣೆಯನ್ನು ಆಗಿದ್ದು ನೋಡ್ಬೋದು. ಸಾಕಷ್ಟು ರಾಜಕಾರಣಿಗಳು ಮತ್ತು ಕೆಲವು ದಾನಿಗಳು ಕೂಡ ದಾನಿ ಮಾಡೋದ್ರ ಮೂಲಕ ಆ ಗ್ರಾಮ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿದ್ದು ಸಾಕಷ್ಟು ಉದಾಹರಣೆಗಳದಾವೆ. ಇದು ಕೂಡ ಒಂದು ದೊಡ್ಡ ಬೆನಿಫಿಟ್ ಅಂತ ಅನ್ಬೋದು ಯೂಟ್ಯೂಬಿಂದ. ನೆಕ್ಸ್ಟ್ ಬೆನಿಫಿಟ್ ಅಪ್ಪ ಅಂದ್ರೆ, ನೀವು ಕೂಡ
ಪ್ರಚಲಿತ ವಿದ್ಯಮಾನಗಳನ್ನು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ. ಹೌದು, ನೀವು ಒಂದು ವಿಡಿಯೋ ಮಾಡಬೇಕಾದ್ರೆ ಎಲ್ಲ ಸಬ್ಜೆಕ್ಟ್ ಬಗ್ಗೆ ಸ್ಟಡಿ ಮಾಡಬೇಕಾಗ್ತದೆ, ನಾಲೆಜ್ ಪಡೆದುಕೊಳ್ಬೇಕಾಗ್ತದೆ. ಅದ್ರ ಬಗ್ಗೆ ವಿಡಿಯೋ ಮಾಡಬೇಕಾದ್ರೆ ನೀವು ಕೂಡ ಪ್ರತಿದಿನ ಸುತ್ತಮುತ್ತ ಏನು ನಡೆದಿದೆ ಅನ್ನೋದು ಕಲಿತು ವಿಡಿಯೋ ಮಾಡಬೇಕಾಗ್ತದೆ. ಮತ್ತು ನಿಮ್ಮಲ್ಲಿ ನೀವು ಪರಿವರ್ತನೆ ಆಗದೆ ಜನರಲ್ಲಿ ಕೂಡ ಪರಿವರ್ತನೆಯನ್ನು ಮಾಡಲು ಒಂದು ಸಹಾಯ ಆಗುತ್ತದೆ ಯೂಟ್ಯೂಬ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬೆನಿಫಿಟ್ ಯೂಟ್ಯೂಬಿಂದಪ್ಪ ಅಂದ್ರೆ ಕೇವಲ ನೀವು ಬದಲಾವಣೆ ಅಲ್ಲದೆ ನೀವು ನಿಮ್ಮಲ್ಲಿ ಹೊಸ ಸ್ಕಿಲ್ಗಳನ್ನು ಕಲಿತೀರಿ ವಿಡಿಯೋ ಮಾಡೋದರಿಂದ. ಹೌದು, ನೀವು ಯಾವುದೇ ಒಂದು ವಿಡಿಯೋ ಮಾಡಬೇಕಾದ್ರೆ ಫಸ್ಟಿಗೆ ಯಾರು ಪರ್ಫೆಕ್ಟಾಗಿ ಯೂಟ್ಯೂಬರ್ ಆಗಿರುವುದಿಲ್ಲ. ಹಂತವಾಗಿ ನೀವು ವಿಡಿಯೋ ಮಾಡೋದ್ರ ಮೂಲಕ ಪರ್ಫೆಕ್ಟಾಗಿ ಒಬ್ಬ ವ್ಯಕ್ತಿಯಾಗಿ ಹೊರಹೊಮ್ತೀರಿ. ಮಾತನಾಡುವ ಶೈಲಿ ಆಗಬಹುದು, ವಿಡಿಯೋ ರೆಕಾರ್ಡ್ ಮಾಡುವುದು ಮತ್ತು ಎಡಿಟ್ ಮಾಡೋದು ಎಲ್ಲವನ್ನು ಹಲವಾರು ಹೊಸ ಸ್ಕಿಲ್ಗಳನ್ನು ಯೂಟ್ಯೂಬಿಂದ ಕಲಿತೀರಿ. ಮತ್ತು ನೆಕ್ಸ್ಟ್ ಬೆನಿಫಿಟ್ ಯೂಟ್ಯೂಬಿಂದ ಫೈನಲಿ ಬೆನಿಫಿಟ್ ಏನಪ್ಪ ಅಂದ್ರೆ ಯೂಟ್ಯೂಬಿಂದ ಅಂದ್ರೆ ಸ್ಟೋರೇಜ್ ಅಥವಾ ಒಂದು ಮೆಮ್ರಿ ಕಾರ್ಡ್ ಅಂತ ಅನ್ಬೋದು ಇದು. ಹೌದು, ನೀವು ನಿಮ್ಮ ಕಾರ್ಯಕ್ರಮ ಮತ್ತು ನಿಮ್ಮ ವೈಯಕ್ತಿಕ ಫೋಟೋ, ಇತರೆ ಸಮಾರಂಭದಲ್ಲಿ ತೆಗೆದಿರುವ ಫೋಟೋಗಳು, ವಿಡಿಯೋಗಳು ಡಿಲೀಟ್ ಮಾಡ್ತಾ ಹೋಗ್ತಾಯಿರಿ. ಫುಲ್ ಆಯಿತು ಸ್ಟೋರೇಜ್ ಅಪ್ಪ ಅಂದ್ರೆ ಇವತ್ತು ತೆಗೆದು ಫೋಟೋ ಮತ್ತೆ ಡಿಲೀಟ್ ಮಾಡಬೇಕೇ ಆಗ್ತದೆ ಅನಿವಾರ್ಯವಾಗಿ. ಈಗ ಮತ್ತೊಂದು ಫೋಟೋ ತೆಗಿಬೇಕಾದ್ರೆ ಈ ಸಂದರ್ಭದಲ್ಲಿ ನೀವು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ಬೋದು, ಪ್ರೈವೇಟಲ್ಲಿ ಇಡ್ಬೋದು, ಕೇವಲ ನಿಮಗೆ ಅಷ್ಟೇ ನೋಡೋಕೆ ಬರ್ತದೆ. ಪಬ್ಲಿಕ್ ಮಾಡಿದ್ರೆ ಪಬ್ಲಿಕ್ ನೋಡೋಂಥದ್ದಿದ್ರೆ ಪಬ್ಲಿಕ್ ಮಾಡ್ಬೋದು. ಪಬ್ಲಿಕ್ ನೋಡಿದ್ರೆ ನಿಮಗೂ ಕೂಡ ದುಡ್ಡು ಬರ್ತದೆ. ಅದರಿಂದ ಆ ಸ್ಟೋರೇಜ್ ಅಲ್ಲೇ ಇರ್ತದೆ. 10 ವರ್ಷ ಬಿಟ್ಟರು ನಿಮ್ಮ ವಿಡಿಯೋ ಮೊದಲು ಹೆಂಗಿತ್ತು, ಮೊದಲಿನ ಲೈಫ್ ಹೆಂಗಿತ್ತು ಅದು ನೀವೇ ನೋಡ್ಬೋದು. ನಿಮ್ಮ ಲೈಫ್ ಸ್ಟೈಲಲ್ಲಿ ಏನೇನು ಬದಲಾವಣೆ ಅದ ಇವೆಲ್ಲನೂ ನೋಡ್ತಾ ಇರ್ಬೋದು. ಒಟ್ಟಿನಲ್ಲಿ ಇಷ್ಟು ಯೂಟ್ಯೂಬ್ದು ಬೆನಿಫಿಟ್ ಅಂತ ಹೇಳ್ತಾ ಇದ್ದೀನಿ. ನೀವು ಕೂಡ ಯೂಟ್ಯೂಬ್ ಚಾನಲ್ ಮಾಡೋರಿದ್ರೆ ಆದಷ್ಟು ಬೇಗ ಮಾಡಿರಿ. ಯಾರ ಮಾತಿಗೂ ಅಂಜದೆ ಅಳಕದೆ ಯೂಟ್ಯೂಬ್ ಕಂಟಿನ್ಯೂ ವಿಡಿಯೋ ಅಪ್ಲೋಡ್ ಮಾಡ್ತಾಯಿರ್ರಿ. ಒಂದಿನ ನೀವು ಕೂಡ ವೈರಲ್ ಆದ್ರಿ, ಸಕ್ಸಸ್ಫುಲ್ ಆದ್ರಿ ಅಂದ್ರೆ ದೊಡ್ಡ ಯೂಟ್ಯೂಬರ್ ಆಗ್ಬೋದು. ಸಾಕಷ್ಟು ಜನ ಪ್ರತಿ ತಿಂಗಳ ಲಕ್ಷಗಟ್ಟಲೆ ಕೋಟ್ಯಾನುಗಟ್ಟಲೆ ಯೂಟ್ಯೂಬಿಂದ ಇನ್ಕಮ್ ಮಾಡ್ತಾಯಿದ್ದಾರೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಯದ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋ ನೋಡಿದ್ದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.